ಈಗ ವಿಹಾನ್ಗೆ ಆಫೀಸ್ ಕೆಲಸಗಿಂತ ಋತ್ವಿಯ ಆರೋಗ್ಯವೇ ಮುಖ್ಯವಾಗಿತ್ತು. ಬೆಳಿಗ್ಗೆ ಋತ್ವಿ ಎದ್ದೇಳುವ ಮೊದಲೇ ವಿಹಾನ್ ಎದ್ದು ಅವಳಿಗೆ ಇಷ್ಟವಾದ ಹಣ್ಣಿನ ಜ್ಯೂಸ್ ಸಿದ್ಧಪಡಿಸಿದ್ದನು. ಋತ್ವಿ ಕಣ್ಣು ಬಿಟ್ಟ ತಕ್ಷಣ ಎದುರಿಗೆ ವಿಹಾನ್ನ ನಗುವಿನ ಮುಖ ನೋಡಿ ಎಲ್ಲವನ್ನೂ ಮರೆಯುತ್ತಿದ್ದಳು. ವಿಹಾನ್, ಋತು ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ರೆಡಿ ಆಗು. ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇನ್ನು ಮುಂದೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಈ ವಿಹಾನ್ ಇರ್ತಾನೆ. ಋತ್ವಿ, ವಿಹಾನ್, ನೀವು ಇಷ್ಟೊಂದು ಕೇರ್ ತಗೊಂಡ್ರೆ ನಾನು ಸೋಮಾರಿ ಆಗಿಬಿಡ್ತೀನಿ ಎಂದು ತುಂಟತನದಿಂದ ನಗುತ್ತಿದ್ದಳು. ಒಂದು ಸಾಯಂಕಾಲ ಗಾರ್ಡನ್ನಲ್ಲಿ ಇಬ್ಬರು ಕುಳಿತಿದ್ದಾಗ ಋತ್ವಿ ಅಚಾನಕ್ಕಾಗಿ ವಿಹಾನ್ನ ಕೈ ಹಿಡಿದು ತನ್ನ ಹೊಟ್ಟೆಯ ಮೇಲೆ ಇಟ್ಟಳು. ಋತ್ವಿ, ನೋಡಿ ವಿಹಾನ್, ನಿಮ್ಮ ಮಗ ಒದೆಯುತ್ತಿದ್ದಾನೆ. ವಿಹಾನ್ಗೆ ಆ ಸ್ಪರ್ಶ ಆದಾಗ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ಋತು, ಈ ಪ್ರಪಂಚದಲ್ಲೇ ಇದು ಅತ್ಯಂತ ಸುಂದರವಾದ ಅನುಭವ. ನಮ್ಮ ಮಗು ಬಂದ ಮೇಲೆ ಈ ಮನೆಗೆ ಎಷ್ಟೇ ಕಳೆ ಬರುತ್ತೆ ಅಲ್ವಾ ಎಂದು ಅವಳ ಹಣೆಗೆ ಮುತ್ತಿಟ್ಟನು. ವಿಹಾನ್ ಋತ್ವಿಗಾಗಿ ಮನೆಯಲ್ಲೇ ಒಂದು ಪುಟ್ಟ ನರ್ಸರಿ ಸಿದ್ಧಪಡಿಸಿದ್ದನು. ಅದರಲ್ಲಿ ಮಗುವಿನ ಬಟ್ಟೆಗಳು, ಆಟಿಕೆಗಳು ಮತ್ತು ಋತ್ವಿಯ ನೆಚ್ಚಿನ ಪುಸ್ತಕಗಳನ್ನು ಇರಿಸಿದ್ದನು. ಗೋಡೆಯ ಮೇಲೆ ಮಗುವಿನ ಸುಂದರವಾದ ಚಿತ್ರಗಳನ್ನು ಬಿಡಿಸಿದನು. ಇದನ್ನು ಕಂಡ ಋತ್ವಿಗೆ ಮಾತೇ ಹೊರಡಲಿಲ್ಲ. ಅವಳು ವಿಹಾನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು. ರಾತ್ರಿ ಊಟದ ನಂತರ ಎಲ್ಲರೂ ಒಟ್ಟಾಗಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ವಿಕಾಸ್ ಮತ್ತು ಅನನ್ಯ ನಡುವೆ ನಡೆಯುವ ಸಣ್ಣ ಸಣ್ಣ ಜಗಳಗಳನ್ನು ನೋಡಿ ಋತ್ವಿ ಮತ್ತು ವಿಹಾನ್ ನಗುತ್ತಿದ್ದರು. ಈಗ ಅನನ್ಯ ಕೂಡ ವಿಹಾನ್ ಮನೆ ಮಗಳಾಗಿದ್ದಳು. ವಿಕಾಸ್, ಅಣ್ಣ, ನೀನು ಋತ್ವಿ ಅತ್ತಿಗೆಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯೋ, ನಾನು ಕೂಡ ಮದುವೆ ಆದಮೇಲೆ ದೀಪುನ ಹಾಗೇನೇ ನೋಡ್ಕೊತೀನಿ. ದೀಪು ನಾಚಿಕೆಯಿಂದ, ವಿಕಾಸ್, ಮೊದಲು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗು, ಆಮೇಲೆ ಮದುವೆ ಮಾತಾಡೋಣ ಎಂದು ಕಾಲೆಳೆಯುತ್ತಿದ್ದಳು. ಹುಣ್ಣಿಮೆಯ ರಾತ್ರಿ ಟೆರೆಸ್ ಮೇಲೆ ಇಬ್ಬರು ಕುಳಿತಿದ್ದಾಗ ಋತ್ವಿ ಕೇಳಿದಳು, ವಿಹಾನ್, ನಮ್ಮ ಮಗುವಿಗೆ ಏನು ಹೆಸರಿಡೋಣ? ವಿಹಾನ್, ನಮ್ಮ ಮಗುವಿನ ಹೆಸರಲ್ಲಿ ನಮ್ಮಿಬ್ಬರ ಹೆಸರು ಇರಲಿ ಋತು. ವಿಹಾನ್ ಶಕ್ತಿ ಮತ್ತು ಋತ್ವಿಯ ಶಾಂತಿ ಎರಡೂ ಇರಲಿ ಎಂದು ಭವಿಷ್ಯದ ಕನಸುಗಳನ್ನು ಹಂಚಿಕೊಂಡನು. ಆ ಕ್ಷಣದಲ್ಲಿ ಯಾವ ದ್ವೇಷವೂ ಇರಲಿಲ್ಲ, ಕೇವಲ ಶುದ್ಧ ಪ್ರೀತಿ ಮಾತ್ರ ರಾಯ್ ನಿವಾಸದ ಮೂಲೆ ಮೂಲೆಗಳಲ್ಲಿ ಹರಡಿತ್ತು. ಜೈಲಿನ ಗೋಡೆಗಳ ಮಧ್ಯ ಶೀಲಾ ಪ್ರತಿಕ್ಷಣವೂ ಗೌರವಗಾಗಿ ಕಾಯುತ್ತಿದ್ದಳು. ಅಣ್ಣ ಹೇಗಾದರೂ ಮಾಡಿ ತನ್ನನ್ನು ಈ ನರಕದಿಂದ ಹೊರಗೆ ಕರೆದೊಯ್ಯುತ್ತಾನೆ ಎಂಬ ಅಚಲ ವಿಶ್ವಾಸ ಅವಳಿಗಿತ್ತು. ಆದರೆ ಗೌರವ ಆಸ್ಪತ್ರೆಯಿಂದ ಪರಾರಿಯಾದ ಸುದ್ದಿ ತಿಳಿದ ತಕ್ಷಣ ಅವಳ ಪ್ರಪಂಚವೇ ಕುಸಿದು ಬಿದ್ದಂತಾಯಿತು. ಶೀಲಾಳ ಆಕ್ರೋಶ, ಅಣ್ಣ, ನೀನು ಇಷ್ಟು ಸ್ವಾರ್ಥಿಯೇ? ನನ್ನನ್ನು ಇಲ್ಲಿ ಸಾವಿಗೆ ಬಿಟ್ಟು ನೀನು ಮಾತ್ರ ಓಡಿ ಹೋದ್ಯಲ್ಲ, ಈ ಶೀಲಾ ಇಲ್ಲದೆ ನಿನಗೆ ಬದುಕೋಕೆ ಸಾಧ್ಯನಾ ಎಂದು ಜೈಲಿನ ಕಂಬಿಗಳನ್ನು ಹಿಡಿದು ಕಿರಚಾಡುತ್ತಿದ್ದಳು. ದಿನ ಕಳೆದಂತೆ ಗೌರವ್ನಿಂದ ಯಾವುದೇ ಸುಳಿವು ಸಿಗದಿದ್ದಾಗ ಶೀಲಾಳಿಗೆ ತನ್ನ ಅಣ್ಣನೇ ತನಗೆ ದ್ರೋಹ ಮಾಡಿದ್ದಾನೆ, ತನ್ನನ್ನು ಟ್ರ್ಯಾಪ್ ಮಾಡಿದ್ದಾನೆ ಎಂದು ಹುಚ್ಚು ನಂಬಿಕೆ ಗಾಢವಾಯಿತು. ಅವಳು ತಿನ್ನುವ ಅನ್ನವನ್ನು ಚೆಲ್ಲುವುದು, ಪೊಲೀಸರ ಮೇಲೆ ಹಲ್ಲೆ ಮಾಡುವುದು ಮತ್ತು ವಿಹಾನ್ ಋತ್ವಿಯ ಹೆಸರನ್ನು ಕೂಗುತ್ತಾ ನಗುವುದು, ಹೀಗೆ ಅವಳ ವರ್ತನೆ ವಿಚಿತ್ರವಾಯಿತು. ಶೀಲಾ ತೀವ್ರವಾದ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾಳೆ. ಅವಳು ಈಗ ಕೇವಲ ಅಪರಾಧಿಯಲ್ಲ, ಒಬ್ಬ ಮಾನಸಿಕ ರೋಗಿ ಎಂದು ವರದಿ ನೀಡಿದರು. ಶೀಲಾಳಿಗೆ ತನ್ನ ಅಣ್ಣ ದ್ರೋಹ ಮಾಡಿದ್ದಾನೆ ಎಂಬ ನೋವಿದೆಯೇ ಹೊರತು ಗೌರವ್ ಈಗ ವಿಹಾನ್ ಮತ್ತು ಅಭಿಯ ಕೈಗೆ ಸಿಕ್ಕಿಬಿದ್ದು ಸೂರ್ಯನ ಬೆಳಕು ಕೂಡ ಕಾಣದಂತಹ ಅತ್ಯಂತ ಕಠಿಣವಾದ ಕಾಲಾಪಾನಿ ಮಾದರಿಯ ಜೈಲಿಗೆ ಹೋಗಿದ್ದಾನೆ ಎಂಬ ವಿಷಯ ಅವಳಿಗೆ ತುಸು ಕೂಡ ಇರಲಿಲ್ಲ. ಅವನು ಅಲ್ಲಿಂದ ಮತ್ತೊಂದು ಹೊರಬರಲು ಸಾಧ್ಯವಿಲ್ಲ. ಅವನ ಆಟ ಶಾಶ್ವತವಾಗಿ ಮುಗಿದಿದೆ ಎಂಬ ಸತ್ಯ ಶೀಲಾಳಿಗೆ ನಿಗೂಢವಾಗಿಯೇ ಉಳಿದಿದೆ. ಅವಳು ತನ್ನ ಅಣ್ಣ ಎಲ್ಲೋ ಸುಖವಾಗಿದ್ದಾನೆ, ತನ್ನನ್ನು ಕೈ ಬಿಟ್ಟಿದ್ದಾನೆ ಎಂದು ನಂಬಿ ಹತಾಶಳಾಗಿದ್ದಾಳೆ. ಶೀಲಾ ಈಗ ಜೈಲಿನ ಮೂಲೆಯಲ್ಲಿ ಕುಳಿತು ಗೋಡೆಯ ಮೇಲೆ ವಿಚಿತ್ರ ಚಿತ್ರಗಳನ್ನು ಬಿಡಿಸುತ್ತಾ ಸದಾ ತನ್ನಿಷ್ಟಕ್ಕೆ ತಾನೇ ಮಾತಾಡಿಕೊಳ್ಳುತ್ತಿದ್ದಾಳೆ. ವಿಹಾನ್, ನೀನು ಗೆದ್ದೆ ಅನ್ಕೊಂಡಿದ್ದೀಯಾ? ಅಣ್ಣ ಬರ್ತಾನೆ, ಅವನು ನನ್ನನ್ನು ಕರ್ಕೊಂಡೋಗ್ತಾನೆ ಎಂದು ನಗುತ್ತಾ ಆಳುತ್ತಿದ್ದಳು. ಅವಳ ಆ ಸ್ಥಿತಿ ಕಂಡ ಜೈಲಿನ ಸಿಬ್ಬಂದಿಗೂ ಅಯ್ಯೋ ಎನಿಸಿತು. ಸಮಾಜಕ್ಕೆ ಮುಳ್ಳಾಗಿದ್ದ ಆ ಅಹಂಕಾರಿ ಹೆಣ್ಣು ಈಗ ತನ್ನದೇ ನೆರಳನ್ನು ಕಂಡು ಹೆದರುವಂತಾಗಿದ್ದಾಳೆ. 8 ತಿಂಗಳ ಗರ್ಭಿಣಿಯಾಗಿರುವ ಋತ್ವಿ ಸದಾ ಮನೆಯ 4 ಗೋಡೆಗಳ ಮಧ್ಯೆ ಇರಲು ಬೇಸರ ಪಟ್ಟುಕೊಂಡಿದ್ದಳು. ಅವಳ ಆಸೆಯಂತೆ ವಿಹಾನ್ ಅವಳನ್ನು ನಗರದಿಂದ ದೂರವಿರುವ ಅವರ ತೋಟದ ಮನೆಗೆ ಕರೆದುಕೊಂಡು ಬಂದನು. ಸುತ್ತಲೂ ಹಸಿರು ಬೆಟ್ಟಗಳು, ಕಾಫಿ ತೋಟದ ನಡುವೆ ಇರುವ ಆ ಸುಂದರ ಮನೆ ಕಂಡು ಋತ್ವಿಯ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ಋತ್ವಿ, ವಿಹಾನ್, ಇಲ್ಲಿನ ಗಾಳಿ ಎಷ್ಟು ತಂಪಾಗಿದೆ ನೋಡಿ. ಇಷ್ಟು ದಿನ ಆಸ್ಪತ್ರೆ ಮತ್ತು ಪೊಲೀಸ್ ಕೇಸ್ ಅಂತ ತುಂಬ ಸುಸ್ತಾಗಿದ್ದೆ. ಇಲ್ಲಿ ಬಂದ ಮೇಲೆ ನನಗೆ ಮತ್ತು ನನ್ನ ಮಗುವಿಗೆ ತುಂಬ ನೆಮ್ಮದಿಯ ಸಿಗ್ತಿದೆ ಎಂದು ಹಕ್ಕಿಯಂತೆ ನಕ್ಕಳು. ವಿಹಾನ್, ನಿನ್ನ ಆಸೆಯೇ ನನ್ನ ಆಜ್ಞೆ ಋತು. ಇನ್ನು 3 ದಿನ ಈ ಫಾರ್ಮ್ ಹೌಸ್ನಲ್ಲಿ ನಾವಿಬ್ಬರೇ ಇರೋಣ.
ಯಾವುದೇ ಫೋನ್ ಕಾಲ್ ಇಲ್ಲ, ಬರೀ ನೀನು ಮತ್ತು ನಾನು ಅಷ್ಟೇ ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿದನು. ಸಂಜೆ ಹೊತ್ತಿಗೆ ಋತ್ವಿಗೆ ಹಠಾತ್ ಆಗಿ ಏನೋ ತಿನ್ನಬೇಕು ಅನಿಸಿತು. ಋತ್ವಿ, ವಿಹಾನ್, ನನಗೆ ಈಗಲೇ ಮಳೆಯಲ್ಲಿ ನೆನೆದ ಹಸಿ ಮಣ್ಣಿನ ವಾಸನೆ ಬರ್ತಿರೋ ಮಾವಿನಕಾಯಿ ಬೇಕು, ಜೊತೆಗೆ ಸ್ವಲ್ಪ ಖಾರ ಇರಬೇಕು. ವಿಹಾನ್ ತಲೆ ಕೆರೆದುಕೊಳ್ಳುತ್ತಾ, ಋತು, ಮಳೆಗಾಲ ಮುಗಿದು ಎಷ್ಟೋ ದಿನ ಆಯಿತು, ಈಗ ಹಸಿ ಮಣ್ಣಿನ ವಾಸನೆ ಬರೋ ಮಾವಿನಕಾಯಿ ಎಲ್ಲಿಂದ ತರಲಿ? ಸರಿ ಇರು, ಪಕ್ಕದ ತೋಟಕ್ಕೆ ಹೋಗಿ ನೋಡ್ತೀನಿ ಎಂದು ಓಡಿ ಹೋದನು. ಅರ್ಧ ಗಂಟೆ ಬೆವರುತ್ತಾ ಹುಡುಕಾಡಿ ಹೇಗೋ ಮಾಡಿ ತಾಜಾ ಮಾವಿನಕಾಯಿ ತಂದು ಅದಕ್ಕೆ ಉಪ್ಪು ಖಾರ ಸವರಿ ಅವಳ ಕೈಗೆ ಕೊಟ್ಟಾಗ ಋತ್ವಿ ಮಗುವಿನಂತೆ ಸಂಭ್ರಮಿಸಿದಳು. ವಿಹಾನ್ನ ಈ ಪೇಚಾಟ ನೋಡಿ ಅವಳು ಮನಸ್ಸಿನಲ್ಲೇ ನಕ್ಕಳು. ರಾತ್ರಿ ಅಂಗಳದಲ್ಲಿ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಿದ್ದಾಗ ವಿಹಾನ್ ಋತ್ವಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ವಿಹಾನ್, ಋತು, ನೀನು ಮೊದಲಿನಿಂದಲೂ ಸುಂದರಿ ಅನ್ನೋದು ನನಗೆ ಗೊತ್ತು. ಆದರೆ 8 ತಿಂಗಳಲ್ಲಿ ನಿನ್ನ ಮುಖದಲ್ಲಿರೋ ಆ ಪ್ರೆಗ್ನೆನ್ಸಿ ಗ್ಲೋ ಇದೆಯಲ್ಲ, ಅದು ಯಾವುದೇ ದೇವತೆಗೂ ಕಡಿಮೆ ಇಲ್ಲ. ನೀನು ಈಗ ಅಮ್ಮನಾಗೋ ಸಂಭ್ರಮದಲ್ಲಿ ಇನ್ನೂ ಹೆಚ್ಚಾಗಿ ಹೊಳೆಯುತ್ತಿದ್ದೀಯ. ವಿಹಾನ್ನ ಈ ನೇರವಾದ ಹೊಗಳಿಕೆಗೆ ಋತ್ವಿ ನಾಚಿಕೆಯಿಂದ ಮುಖ ಕೆಂಪು ಮಾಡಿಕೊಂಡಳು. ತನ್ನ ಸೆರಗಿನಿಂದ ಮುಖ ಮರೆಸಿಕೊಂಡು, ಸಾಕು ಮಾಡಿ ನಿಮ್ಮ ಬಣ್ಣನೆ, ಯಾರಾದರೂ ಕೇಳಿಸಿಕೊಂಡ್ರೆ ಏನಂದುಕೊಂಡಾರು ಎಂದು ಅವನ ಕೈ ಚುಚ್ಚಿದಳು. ಇಲ್ಲಿ ಕೇಳಿಸಿಕೊಳ್ಳಲು ಯಾರಿದ್ದಾರೆ ಋತು? ನಾನು ನೀನು ಅಷ್ಟೇ ಅಲ್ವಾ ಅಂತ ನಕ್ಕನು. ಮಲಗುವ ಮುನ್ನ ವಿಹಾನ್ ಋತ್ವಿಯ ಪಾದಗಳಿಗೆ ಮೆಲ್ಲನೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದನು. ವಿಹಾನ್, ಋತು, ಈ 8 ತಿಂಗಳು ನೀನು ಎಷ್ಟೋ ನೋವು ಅನುಭವಿಸಿದ್ದೀಯಾ. ನನ್ನ ಮೇಲಿನ ದಾಳಿ ಕಂಡು ಎದೆ ಹೊಡೆದಂತೆ ಅತ್ತೆ, ಇನ್ನು ಮುಂದೆ ನಿನಗೆ ಯಾವುದೇ ನೋವು ಬರಲ್ಲ, ನಾನು ಬಿಡಲ್ಲ ಎನ್ನುತ್ತಾ ಅವಳ ಪಾದದ ಮೇಲೆ ಮುದ್ದಾದ ಮುಟ್ಟಿಟ್ಟನು. ಋತ್ವಿ ವಿಹಾನ್ನ ಮುಖವನ್ನು ತನ್ನ ಕೈಗೆತ್ತಿಕೊಂಡು, ನನ್ನ ಜೀವನದ ಶಕ್ತಿ ನೀವು ವಿಹಾನ್, ಈ ಮಗು ಬಂದಮೇಲೆ ನಮ್ಮ ಪ್ರೀತಿ ಅಕ್ಷಯವಾಗುತ್ತೆ ಎಂದು ಅವನ ಹಣೆಗೆ ಹಚ್ಚಿದಳು. ವಿಹಾನ್ ಮೆಲ್ಲನೆ ಅವಳ ಹೊಟ್ಟೆಯ ಮೇಲೆ ಕಿವಿ ಇಟ್ಟು ಮಗುವಿನ ಅಲುಗಾಟ ಕೇಳುತ್ತಾ, ನಮ್ಮ ರಾಜ್ಕುಮಾರ ಒಳಗಡೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾನೆ ಎಂದು ನಕ್ಕನು. ಕಿಟಕಿಯಿಂದ ಬರುತ್ತಿದ್ದ ತಂಗಾಳಿ, ದೂರದಲ್ಲಿ ಕೇಳುತ್ತಿದ್ದ ಪಕ್ಷಿಗಳ ಸದ್ದು, ಆ ನಿಶ್ಶಬ್ದವಾದ ರಾತ್ರಿಯಲ್ಲಿ ವಿಹಾನ್ ಮತ್ತು ಋತ್ವಿ ಪರಸ್ಪರ ಕೈ ಹಿಡಿದು ಹಳೆ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಿದ್ರೆಗೆ ಜಾರಿರುವುದು. ಆ ಫಾರ್ಮ್ ಹೌಸ್ನ ಪ್ರತಿ ಮೂಲೆಯಲ್ಲೂ ಅವರ ಪ್ರೀತಿಯು ಸಾಕ್ಷಿತವಾಗಿತ್ತು. ಫಾರ್ಮ್ ಹೌಸ್ನ ಆ ಪ್ರಶಾಂತ ವಾತಾವರಣದಲ್ಲಿ ಕಳೆದ ಮಧುರ ದಿನಗಳ ನಂತರ ವಿಹಾನ್ ಮತ್ತು ಋತ್ವಿ ಮರಳಿ ರಾಯ್ ನಿವಾಸಕ್ಕೆ ಬಂದಾಗ ಮನೆಯಲ್ಲಿ ಹೊಸದೊಂದು ಚೈತನ್ಯ ಮನೆ ಮಾಡಿತ್ತು. ಋತ್ವಿಗೆ ಈಗ 9ನೇ ತಿಂಗಳು ತುಂಬುತ್ತಾ ಬಂದಿದೆ. ಅವಳ ಪ್ರತಿಯೊಂದು ನಡಿಗೆಯಲ್ಲೂ ವಿಹಾನ್ ಬೆನ್ನೆಲುಬಾಗಿ ನಿಂತಿದ್ದಾನೆ. ಋತ್ವಿಗೆ 9ನೇ ತಿಂಗಳು ಶುರುವಾಗಿದ್ದಾಗಿಂದನೂ ವಿಹಾನ್ ಆಫೀಸ್ಗೆ ಹೋಗುವುದನ್ನೇ ಕಡಿಮೆ ಮಾಡಿದ್ದಾನೆ. ಮನೆಯಲ್ಲೇ ಕುಳಿತು ಅವಳ ಆರೈಕೆ ಮಾಡುತ್ತಿದ್ದಾನೆ. ಋತ್ವಿ ಮೆಟ್ಟಿಲು ಇಳಿಯುವಾಗ ವಿಹಾನ್ ಅವಳ ಕೈ ಹಿಡಿದು ಪಕ್ಕದಲ್ಲೇ ಇರುತ್ತಾನೆ. ವಿಹಾನ್ ಮತ್ತು ನಡೆಯಬಲ್ಲೆ, ಸುಮ್ಮನೆ ಗಾಬರಿ ಪಡಬೇಡ ಎಂದು ಋತ್ವಿ ನಕ್ಕರೆ, ನನ್ನ ರಾಜ್ಕುಮಾರ ಮತ್ತು ನಿನ್ನ ಸುರಕ್ಷತೆಗೆ ನನಗೆ ಮುಖ್ಯ ಇದೆ ಋತು ಎನ್ನುತ್ತಾನೆ. ವಿಹಾನ್, ರಾಜಶೇಖರ್ ಮತ್ತು ಶೈಲಜಾ ಅವರು ಇವರಿಬ್ಬರ ಪ್ರೀತಿ ಕಂಡು ಖುಷಿಪಟ್ಟರು. ಋತ್ವಿಯ ಸೀಮಂತದ ದಿನ ಹತ್ತಿರ ಬಂದಿತ್ತು. ಇಡೀ ಮನೆಯನ್ನು ಹಸಿರು ಮಾವಿನ ಎಲೆ ಮತ್ತು ಸುಗಂಧರಾಜ ಹೂಗಳಿಂದ ಅಲಂಕರಿಸಲಾಗಿದೆ. ಅಂದು ಬೆಳಿಗ್ಗೆಯೇ ಹೈದರಾಬಾದ್ನಿಂದ ವಿಶೇಷ ಅತಿಥಿಗಳು ಬಂದಿಳಿದರು. ಅಭಿ ಮತ್ತು ತನ್ವಿ ಕಾರಿನಿಂದ ಇಳಿಯುತ್ತಲೇ ತನ್ವಿ ಓಡಿ ಬಂದು ಋತ್ವಿಯನ್ನು ಅಪ್ಪಿಕೊಂಡಳು. ಅತ್ತಿಗೆ, ನೋಡು, ನಿನ್ನ ಪ್ರೀತಿಯ ತನ್ವಿ ಬಂದಿದ್ದಾಳೆ. ನಿನ್ನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ, ನನ್ನ ಪುಟ್ಟ ರಾಜ್ಕುಮಾರ ಬೇಗ ಬರಲಿ ಅಂತ ಕಾಯ್ತಿದ್ದೀನಿ ಎಂದು ಗಲಾಟೆ ಮಾಡಿದಳು. ಹಿರಿಯರಾದ ರಾಜರಾಜೇಶ್ವರಿ ಅಮ್ಮ ಋತ್ವಿಯ ತಲೆ ಸವರಿ ಆಶೀರ್ವದಿಸಿದರು. ಪುಟ್ಟ ಚೇತನ ಋತ್ವಿಯ ಹೊಟ್ಟೆ ಮೇಲೆ ಕೈ ಇಟ್ಟು, ಋತು ಆಂಟಿ, ಒಳಗಡೆ ಪಾಪು ಆಟ ಆಡ್ತಿದ್ಯಾ, ನಾನು ಅವನ ಜೊತೆ ಆಟ ಆಡ್ತೀನಿ ಎಂದು ಹೇಳಿದಾಗ ಎಲ್ಲರ ಮುಖದಲ್ಲೂ ನಗು ಅರಳಿತು. ಅಭಿ ವಿಹಾನ್ ಕೈ ಕುಲುಕಿ, ಯಾರೋ ಅಪ್ಪ ಆಗ್ತಿದ್ದಾರೆ ಅಂತ ತುಂಬ ಸ್ಟೈಲ್ ಮಾಡ್ತಿದ್ದಾರೆ ಎಂದು ತಮಾಷೆ ಮಾಡಿದನು. ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಋತ್ವಿ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ತನ್ವಿ ಮತ್ತು ದಿಯಾ ಸೇರಿ ಋತ್ವಿಯ ಕೈಗೆ ಹಸಿರು ಬಳೆಗಳನ್ನು ತೊಡಿಸಿದರು. ಶಾಸ್ತ್ರ ನಡೆಯುವಾಗ ತನ್ವಿ ವಿಹಾನ್ನನ್ನು ಕಾಲೆಳೆದಳು. ವಿಹಾನ್, ಅಣ್ಣ, ಅತ್ತಿಗೆಗೆ ಇವತ್ತು 15 ತರಹದ ಅಡುಗೆ ಮಾಡಿಸಿದ್ದೀವಿ, ಆದರೆ ನಿಮಗೆ ಮಾತ್ರ ಬರೀ ಚಿತ್ರಾನ್ನ ಎಂದು ರೇಗಿಸಿದಳು. ವಿಹಾನ್ ನಗುತ್ತಾ, ನನ್ನ ಋತ್ವಿಗೆ ಸಿಕ್ಕರೆ ನನಗೂ ಸಿಕ್ಕ ಹಾಗೆಯೇ ಎಂದನು. ರಾಜರಾಜೇಶ್ವರಿ ಅಮ್ಮ ಋತ್ವಿಗೆ ಮಡಿಲು ತುಂಬುವ ಶಾಸ್ತ್ರ ಮಾಡಿ ಮನೆಗೆ ವಂಶೋದ್ಧಾರಕ ಬರಲಿ ಎಂದು ಹಾರೈಸಿದರು. ಸೀಮಂತದ ನಂತರ ಎಲ್ಲರೂ ಊಟ ಮುಗಿಸಿ ಹಜಾರದಲ್ಲಿ ಕುಳಿತಿದ್ದಾಗ ವಿಕಾಸ್ ಅನಿರೀಕ್ಷಿತವಾಗಿ ಎದ್ದು ನಿಂತರು. ಅವನ ಪಕ್ಕದಲ್ಲೇ ಅನನ್ಯ ಕೈಯಲ್ಲಿ ತಾಂಬೂಲ ಹಿಡಿದು ನಿಂತಿದ್ದಳು. ವಿಕಾಸ್, ದೊಡ್ಡತ್ತೆ, ದೊಡ್ಡಮಾವ, ಇವತ್ತು ಋತ್ವಿ ಅತ್ತಿಗೆಯ ಸೀಮಂತದ ಈ ಶುಭ ದಿನದಂದು ನಾನು ಒಂದು ವಿಷಯ ಹೇಳಬೇಕು.
ಇಷ್ಟು ದಿನ ನಾನು ನಿಮ್ಮಿಂದ ಒಂದು ಗುಟ್ಟು ಮುಚ್ಚಿಟ್ಟಿದ್ದೆ. ನಾನು ಅನನ್ಯಾಳನ್ನು ಪ್ರೀತಿಸ್ತಿದ್ದೀನಿ. ಅಮ್ಮ ಮತ್ತು ವೇದಿಕಾ ಹೋದ್ಮೇಲೆ ನನ್ನ ಬದುಕಿಗೆ ಬೆಳಕು ಕೊಟ್ಟಿದ್ದು ಇವಳು. ನಿಮ್ಮೆಲ್ಲರ ಅನುಮತಿ ಇದ್ದರೆ ಇವಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಈ ಮಾತು ಕೇಳಿ ಇಡೀ ಮನೆ ಒಂದು ಕ್ಷಣ ಮೌನವಾಯಿತು. ಅನನ್ಯ ನಾಚಿಕೆಯಿಂದ ಭೂಮಿ ಸೀಳಿದರೆ ಸಾಕು ಎಂಬಂತೆ ತಲೆ ತಗ್ಗಿಸಿ ನಿಂತಳು. ರಾಜಶೇಖರ್ ಅವರು ನಗುತ್ತಾ ವಿಹಾನ್ ಕಡೆ ನೋಡಿದರು. ರಾಜಶೇಖರ್, ವಿಕಾಸ್, ನೀನು ಹೇಳೋ ಮೊದಲೇ ನಮಗೆ ಅನುಮಾನ ಇತ್ತು. ಅನನ್ಯ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನಮಗೂ ಖುಷಿಯೇ. ಇವತ್ತು ನಮ್ಮ ಮನೆಗೆ 2 ಸಂಭ್ರಮ. ಶೈಲಜಾ ಅನನ್ಯಾಳನ್ನು ಹತ್ತಿರ ಕರೆದು ಅವಳ ಹಣೆಗೆ ಮುತ್ತಿಟ್ಟು, ನನ್ನ ಮಗನನ್ನು ತಿದ್ದಿ ತೀಡಿದವಳು ನೀನು ಮಗಳೇ. ಇವತ್ತಿನಿಂದ ನೀನು ಈ ಮನೆಯ ಸೊಸೆಯಲ್ಲ, ಮತ್ತೊಬ್ಬಳು ಮಗಳು ಎಂದಾಗ ಅನನ್ಯಾಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಋತ್ವಿ ಮತ್ತು ದಿಯಾ ಅನನ್ಯಾಳನ್ನು ಅಪ್ಪಿಕೊಂಡು ಸಂಭ್ರಮಿಸಿದರು. ಸಂಭ್ರಮ ಮುಗಿದು ರಾತ್ರಿ ಋತ್ವಿ ಮತ್ತು ವಿಹಾನ್ ರೂಮ್ನಲ್ಲಿ ಕುಳಿತಿದ್ದಾಗ ವಿಹಾನ್ ಋತ್ವಿಯ ಪಾದಗಳಿಗೆ ಮೆಲ್ಲನೆ ಮಸಾಜ್ ಮಾಡುತ್ತಿದ್ದನು. ವಿಹಾನ್, ನೋಡು ಋತು, ನಮ್ಮ ಮಗು ಎಷ್ಟು ಅದೃಷ್ಟವಂತ. ಅವನು ಬರೋ ಮೊದಲೇ ಮನೆಯಲ್ಲಿ ಇಷ್ಟೊಂದು ಪ್ರೀತಿ, ಸಂಭ್ರಮ ಮತ್ತು ವಿಕಾಸ್ ಅನನ್ಯಾಳ ಹೊಸ ಜೀವನ ಶುರುವಾಗಿದೆ. ಋತ್ವಿ, ಹೌದು ವಿಹಾನ್, ಈ ಪ್ರೀತಿಯೇ ನಮ್ಮ ಮಗುವಿಗೆ ದೊಡ್ಡ ಆಸ್ತಿ. ನೀವು ನನ್ನ ಜೊತೆಗಿರೋದು ನೋಡಿ ನನಗೆ ಹೆರಿಗೆಯ ಭಯವೇ ಹೋಗಿದೆ ಎಂದು ವಿಹಾನ್ ಕೈಗನ್ನ ಹಿಡಿದುಕೊಂಡಳು. ಗಾಢ ನಿದ್ರೆಯಲ್ಲಿದ್ದ ವಿಹಾನ್ಗೆ ಅಚಾನಕ್ಕಾಗಿ ಋತ್ವಿ ತನ್ನ ಕೈಯನ್ನು ಬಲವಾಗಿ ಹಿಚುಕಿದ ಅನುಭವವಾಯಿತು. ಮೆಲ್ಲನೆ ಕಣ್ಣು ಬಿಟ್ಟಾಗ ಋತ್ವಿ ಬೆವರುತ್ತಾ ಹೊಟ್ಟೆ ಹಿಡಿದುಕೊಂಡು ನೋವಿನಿಂದ ನರಳುತ್ತಿದ್ದಳು. ಋತ್ವಿ ದಮ್ಮು ಕಟ್ಟಿದ ಧ್ವನಿಯಲ್ಲಿ, ವಿಹಾನ್ ಎದ್ದೇಳಿ, ನನಗೆ ತುಂಬ ನೋವಾಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ ವಿಹಾನ್. ವಿಹಾನ್ ಗಾಬರಿಯಿಂದ ಹಾಸಿಗೆಯಿಂದ ಹಾರಿದನು. ಋತು, ಏನಾಯ್ತು? ಸೀಮಂತದ ಅಡುಗೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ? ಇಲ್ಲ ಮಗು ಒದಿತಿದ್ದಾನ ಎಂದು ಚಡಪಡಿಸಿದನು. ಅವನಿಗೆ ಏನು ಮಾಡಬೇಕೆಂದು ತೋಚದೆ ರೂಮಿನಲ್ಲಿದ್ದ ನೀರಿನ ಗ್ಲಾಸ್ ತಂದು ಅವಳ ಬಾಯಿಗೆ ಇಟ್ಟನು. ಆದರೆ ಋತ್ವಿ ನೋವಿನಿಂದ ಅದನ್ನು ಪಕ್ಕಕ್ಕೆ ತಳ್ಳಿದಳು. ವಿಹಾನ್ ತನ್ನ ಫೋನ್ ತೆಗೆದುಕೊಂಡು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಬೇಕೋ ಅಥವಾ ರಾಜಶೇಖರ್ ಅವರನ್ನು ಕರೆಯಬೇಕೋ ಎಂದು ತಿಳಿಯದೆ ರೂಮ್ನಲ್ಲಿ ಅತ್ತಿತ್ತ ಓಡಾಡತೊಡಗಿದನು. ಗಾಬರಿಯಲ್ಲಿ ತನ್ನ ಚಪ್ಪಲಿಯನ್ನು ಉಲ್ಟಾ ಹಾಕಿಕೊಂಡು ರೂಮಿನ ಬಾಗಿಲು ತೆಗೆಯಲು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದನು. ವಿಹಾನ್, ಅಪ್ಪ, ಅಮ್ಮ, ಅಣ್ಣ, ಅಭಿ, ಬೇಗ ಬನ್ನಿ. ಋತ್ವಿಗೆ ನೋವು ಶುರುವಾಗಿದೆ. ಅವನ ಕೂಗು ಕೇಳಿ ಇಡೀ ಮನೆ ಎಚ್ಚರವಾಯಿತು. ಮೊದಲು ಓಡಿ ಬಂದಿದ್ದು ಅಭಿ ಮತ್ತು ತನ್ವಿ. ನಂತರ ರಾಜಶೇಖರ್ ಮತ್ತು ಶೈಲಜಾ ಬಂದರು. ಆರವ್, ಸುಪ್ರದ, ಅನಿಕೇತ್ ಎಲ್ಲ ವಿಹಾನ್ ರೂಮ್ಗೆ ಓಡಿ ಬಂದರು. ಅನುಭವವಿರುವ ರಾಜಶೇಖರ್ ಅವರು ಋತ್ವಿಯ ಹತ್ತಿರ ಬಂದು ನಾಡಿ ಪರೀಕ್ಷಿಸಿದರು. ರಾಜಶೇಖರ್, ವಿಹಾನ್ ಹೆದರಬೇಡ, ಇದು ಹೆರಿಗೆ ನೋವು. ಸಮಯ ಹತ್ತಿರ ಬಂದಿದೆ. ಅಭಿ, ಕಾರ್ ರೆಡಿ ಮಾಡು. ವಿಹಾನ್, ಋತ್ವಿಯ ಬ್ಯಾಗ್ ಎಲ್ಲಿಟ್ಟಿದ್ದೀಯಾ? ತಗೋ. ವಿಹಾನ್ ಬೇಗ ಹುಡುಕಲು ಹೋಗಿ ಬಟ್ಟೆಗಳನ್ನೆಲ್ಲ ನೆಲಕ್ಕೆ ಸುರಿದನು. ಅಯ್ಯೋ, ಬ್ಯಾಗ್ ಇಲ್ಲೇ ಇತ್ತಲ್ಲ, ಎಲ್ಲಿ ಹೋಯ್ತು ಎಂದು ಬೆವರುತ್ತಿದ್ದನು. ಕೊನೆಗೆ ವಿಕಾಸ್ ಬಂದು ಬ್ಯಾಗ್ ಎತ್ತಿಕೊಟ್ಟನು. ಕಾರಿನಲ್ಲಿ ಋತ್ವಿಯ ತಲೆಯನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡ ವಿಹಾನ್ ಸತತವಾಗಿ ಅವಳ ಹಣೆ ಸವರುತ್ತಿದ್ದನು. ವಿಹಾನ್, ಋತು ಧೈರ್ಯವಾಗಿರು, ನಾನು ಇಲ್ಲೇ ಇದ್ದೀನಿ, ನಿನ್ಗೇನು ಆಗೋಲ್ಲ. ಬೇಕಾದರೆ ನನ್ನ ಕೈ ಕಚ್ಚು, ನೋವು ಹಂಚ್ಕೋ, ಆದರೆ ಅಳ್ಬೇಡ ಪ್ಲೀಸ್ ಎಂದು ಅವಳ ಕಣ್ಣೀರು ಒರೆಸಿದನು. ಋತ್ವಿ ನೋವಿನ ನಡುವೆಯೂ ವಿಹಾನ್ ಗಾಬರಿ ನೋಡಿ ಮೆಲ್ಲನೆ ನಕ್ಕಳು. ನೀವು ಎಷ್ಟು ಹೆದರಿದ್ದೀರಿ? ಹೇಗೆ ವಿಹಾನ್ ಎಂದಳು. ವಿಹಾನ್ ಮನಸ್ಸಿನಲ್ಲೇ ಎಲ್ಲ ದೇವರುಗಳನ್ನು ನೆನೆಯುತ್ತಾ ನಾನು ಋತ್ವಿಯನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದನು. ಆಸ್ಪತ್ರೆಗೆ ತಲುಪಿದ ತಕ್ಷಣ ಋತ್ವಿಯನ್ನು ಲೇಬರ್ ರೂಮ್ಗೆ ಕರೆದುಕೊಂಡು ಹೋದರು. ವಿಹಾನ್ ಬಾಗಿಲ ಬಳಿಯೇ ನಿಂತು ಒಳಗಿನಿಂದ ಬರುವ ಋತ್ವಿಯ ಧ್ವನಿಯನ್ನು ಆಲಿಸುತ್ತಿದ್ದನು. ವಿಹಾನ್, ಅಣ್ಣ ಕುರ್ತ್ಕೊಳ್ಳಿ, ಅತ್ತಿಗೆ ಸ್ಟ್ರಾಂಗ್ ಇದ್ದಾಳೆ, ಏನೂ ಆಗಲ್ಲ ಎಂದು ನೀರು ಕೊಟ್ಟಳು. ಆದರೆ ವಿಹಾನ್ಗೆ ಒಂದು ಕ್ಷಣವೂ ಕುಳಿತುಕೊಳ್ಳಲು ಮನಸ್ಸಾಗಲಿಲ್ಲ. ಅವನು ಅತ್ತಿತ್ತ ಅಡ್ಡಾಡುತ್ತಾ ತನ್ನ ಕೈ ಬೆರಳುಗಳನ್ನು ಮುರಿಯುತ್ತಿದ್ದನು. ರಾಜರಾಜೇಶ್ವರಿ ಅಮ್ಮ ಜಪಸರ ಹಿಡಿದು ಮಂತ್ರ ಪಠಿಸುತ್ತಿದ್ದರು. ಸುಮಾರು 2 ಗಂಟೆಗಳ ನಂತರ ಲೇಬರ್ ರೂಮಿನ ಒಳಗಿನಿಂದ ಪುಟಾಣಿ ಮಗುವಿನ ಅಳುವಿನ ಸದ್ದು ಕೇಳಿಸಿತು. ಇಡೀ ಕಾರಿಡಾರ್ನಲ್ಲಿ ಮೌನ ಅಳಿಸಿ ಸಂತೋಷದ ಅಲೆ ಎದ್ದಿತು. ನರ್ಸ್ ಹೊರಗೆ ಬಂದು, ಕಂಗ್ರ್ಯಾಚುಲೇಷನ್ ವಿಹಾನ್ ಸರ್, ನಿಮಗೆ ಗಂಡು ಮಗು ಹುಟ್ಟಿದೆ. ತಾಯಿ ಮತ್ತು ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಎಂದು ಸಿಹಿ ಸುದ್ದಿ ನೀಡಿದರು. ಈ ಮಾತು ಕೇಳಿದ ತಕ್ಷಣ ವಿಹಾನ್ ಅಲ್ಲೇ ಗೋಡೆಯನ್ನೊರಗೆ ಕಣ್ಣೀರು ಹಾಕಿದನು. ಅದು ದುಃಖದ ನೀರಲ್ಲ, ಅತ್ಯಂತ ಆನಂದದ ನೀರು. ಅಭಿ ಅವನ್ನು ಅಪ್ಪಿಕೊಂಡು, ಅಭಿನಂದನೆಗಳು ವಿಹಾನ್, ನೀನು ಅಪ್ಪ ಆಗ್ಬಿಟ್ಟೆ ಎಂದು ಬೆನ್ನು ತಟ್ಟಿದನು. ರಾಜಶೇಖರ್ ಮತ್ತು ಶೈಲಜಾ ಅಮ್ಮ ತಮ್ಮ ವಂಶದ ಕುಡಿಯನ್ನು ನೋಡಲು ಸಂಭ್ರಮದಿಂದ ಸಿದ್ಧರಾದರು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.